ಜೈ ಚಿದಂಬರ. ನಾವಿವತ್ತು ಬಾಳೆಕುಂದ್ರಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ದತ್ತಪಂತರ ಸಮಾಧಿ ಅದ. ನಾವು ಅಲ್ಲಿಗೆ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಈ ಬಾಳೆಕುಂದ್ರಿಗೆ ಬರೋವಂಥವ್ರು ಬೆಳಗಾಂನಿಂದ ಕಾರಲ್ಲಿ ಬರೋವಂಥವ್ರು ಬಾಗಲಕೋಟೆ ಮತ್ತು ಏರ್ಪೋರ್ಟ್ ರೋಡು ಬಾಗಲಕೋಟೆ ರೋಡಿಗೆ ಬಂದರೆ 40-45 ಕಿಲೋಮೀಟ್ರ್ ಆಗುತ್ತೆ ಬೆಳಗಾಂನಿಂದ. ಬಸ್ಸಿಗೆ ಬರೋರು ಸಾಕಷ್ಟು ಬಸ್ಗಳಿದೆ, ಬಸ್ ವ್ಯವಸ್ಥೆಯನ್ನು ಮಾಡ್ಕೊಂಡು ಬರ್ಬೋದು. ಬನ್ನಿ ಹೋಗಿ ನೋಡ್ಕೊಂಬರೋಣ. ಜೈ ಚಿದಂಬರ. ಈ ಬಾಳೆಕುಂದ್ರಿ ಗುರುಗಳು ಏನಿದ್ದರು ಇವರು ದತ್ತ ಸ್ವರೂಪಿಗಳೇ ಆಗಿದ್ದರು ಅನ್ನೋದು. ಇವರು ಮೊಟ್ಟ ಮೊದಲ ಇವರು ಟೀಚರ್ ಇದ್ದರು. ಅವ್ರಿಗೆ ಅವರ ತಮ್ಮಿದ್ದ. ಅವರು ಅಂದರೆ ವಿಶೇಷ ಇವರು ದತ್ತೋಪಂತ ಮಹಾರಾಜ ಅಂತ, ದತ್ತೋಪಂತ ಕುಲಕರ್ಣಿ ಅಂತ. ಇವರಿಗೆ 3 ಮಂದಿ ಗುರುಗಳು. ಒಬ್ಬರು ಈ ದೀಕ್ಷಾ ಗುರುಗಳು ಬೇರೆ, ಒಬ್ಬರು ದಂಡ ಕೊಟ್ಟವ್ರು ಬೇರೆ. ಅದೊಂದು ಅದ್ಭುತವಾದಂಥ ದತ್ತ ಸ್ವರೂಪಿಗಳೇ ಆಗಿದ್ದರು. ಯಾಕಂದರೆ ಇದ್ರೊಳಗೆ ಹೇಳ್ತಾರಲ್ಲ, ಅವ್ರ ಚರಿತ್ರೆ ಒಳಗೆ ಬರ್ತದೆ. ಅದರೊಳಗೆ ಈ 3 ಗುರುಗಳದೊಳಗೆ ಒಬ್ಬರು ಬಾಲಮುಕುಂದರು ಅಂತ ಆಗಿದ್ರು. ಬಾಲಮುಕುಂದರು ಅಂದರೆ ಅವ್ರು ಒಂಥರ ಅವಧೂತ ಸ್ಥಿತಿ ಒಳಗೆ ಇರ್ತಿದ್ರು. ಅವರು ಒಬ್ಬರು ವಿಶೇಷವಾಗಿ ಯಾಕಂದರೆ ಅವಧೂತ ಸ್ಥಿತಿ ಅಂದರೆ ಹಂಗಿರ್ತದೆ. ಅವರು ಸದಾಕಾಲ ಒಂದು ಕೌಪಿ ಹಾಕ್ಕೊಂಡು ಓಡಾಡ್ತಿದ್ದಾರೆ. ಆಮೇಲೆ ಗೋಣಿ ಚೀಲ ಅವ್ರ ಮೈ ಮೇಲೆ ಇರ್ತಿತ್ತು. ಗೋಣಿ ಚೀಲ ಗೋಣಿ ಚೀಲದಾಗ ಅಡ್ಡಾಡ್ತಿದ್ರು ಅವರು. ಅಂಥ ಬಾಲಮುಕುಂದರಿಂದ ವಿಶೇಷ ಅನುಗ್ರಹ ಪಡೆದಂಥವ್ರು ಇವರು ಬಾಳೆಕುಂದ್ರಿ ಮಹಾರಾಜ. ಪಂತ್ ಮಹಾರಾಜ ಅಂತ ಹೇಳ್ತಾರೆ. ಹಿಂಗಾಗಿ ಅವ್ರ ಸಮಾಧಿ ಬಾಳೆಕುಂದ್ರಿ ಒಳಗದ. ಅದನ್ನು ನೋಡೋ ಭಾಳ ಚಂದದ. ಒಮ್ಮೆ ದರ್ಶನ ತೊಗೊಂಡ್ಬನ್ನಿ. ಜೈ ಚಿದಂಬರ. ಬಾಳೆಕುಂದ್ರಿ ಮಹಾರಾಜರ ಸಣ್ಣ ಕಿರುಪರಿಚಯವನ್ನು ಕೊಟ್ಟಂಥ ಗುರುಗಳಾದ ಗಂಗಾಧರ್ ದೀಕ್ಷಿತ್ರ ಅವರಿಗೆ ಧನ್ಯವಾದಗಳು. ಕೂಡ ಇದೇ ಥರ ನಮ್ಮ ಚಾನಲ್ನ ವೀಕ್ಷಣೆ ಮಾಡ್ತಾಯಿರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೋತ್ಸಾಹನ ನಮಗೆ ಅತಿ ಹೆಚ್ಚಾಗಿ ಕೊಡಿ. ನಿಮ್ಮ ಅತಿ ಹೆಚ್ಚಿನ ಪ್ರೋತ್ಸಾಹಕ್ಕಾಗಿ ನಾವು ಸದಾ ಚಿರಋಣಿಯಾಗಿರ್ತೀವಿ. ಧನ್ಯವಾದಗಳು. ಭಾವನ ಹಂಗೆ ಪವಾಡನ ಇದ್ದು पंत महाराज. ಅವ್ರದ್ದು ಸಮಾಧಿ ಅವ್ರದ್ದು ಕಾರ್ಯಕ್ಷೇತ್ರ.
ಲಘು ಬಂಡ್ರಿನ ಹುಡುಗರು ಮಾಡ್ರಿ ನಂದಿಡಿ ಹಂಗೆ ಹೌದು ಸರಿ ಹೌದಲ್ಲ ಬರಪ್ಪ ಬರ್ರಿ 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 असू दे एक प्रदक्षिणा काढा आणि एक तू नाही का काढणार काढलीस काय पावसा इकडे ये. पावसा लागला काय चिल्लाय काय ಆಯ್ತಲ್ಲ ಅದು ಲುಕ್ ಬಾಕಿ ಅಷ್ಟೇ. ಸ್ವಾಮಿ ಸಮರ್ಥ ಜೈ ಜೈ ಇಟ್ಬಿಡ್ಲಿ ಯಾವ ಹೋಯ್ತಾನ ನಮ್ಮ ಎಲ್ಲಿ ನಾವು ಊರಿಗೆ ಹೋಗವಲ್ ದೌಡ್ರಿ ಗೋಪಾಳ. ಗೋಪಾಳ ತುಳಸಿ ಶ್ರೀ ಗೋಪಾಳ ಮತ್ತು ಶಂಕರ ಅಗ್ನಿ ಸಂಸ್ಕಾರವಿದ್ದ ಸ್ಥಳದಲ್ಲಿ ಅವರ ಪುಣ್ಯಸ್ಮರಣ ದ್ಯೋತಕವಾಗಿ ನಿರ್ಮಿಸಲಾದ ಸಭಾಮಂದಿರ ಇದು. ಧ್ಯಾನ ಮಂದಿರ. धुनी पेटलेली आहे बघ लख लख पाण्याच्या बाटल्यासाठी ना तुमच्याकडे जे पिशवी बॅग ಅವನು ಅಂದರೆ ಇನ್ನು ಹಳೆಯದು ಹಂಗೆ ಉಳಿಸ್ಕೊಂಡಾರ ಅವರು. ತೆಗೆದು ಇದು ಮಾಡ್ತಾರೆ
ಶ್ರೀ ಸ್ವಾಮಿ ಸಮರ್ಥ ಶ್ರೀ ಸ್ವಾಮಿ ಸಮರ್ಥ ಜೈ ಜೈ ಸ್ವಾಮಿ ಸಮರ್ಥ. ವಿಭೂತಿ ಹಂಗಾರ ತೊಗೊಂಡು ಮಠದ ವತಿಯಿಂದ ಅಂತಿದ್ರೆ ಕೇಳಿ ಚಲೋ ಇದ್ರೆ ನೋಡ್ರಿ ಹೋಗಿ ಪ್ರಸಾದ ಮಾಡಿದ್ರಿ ಐತೇನ್ರಿ ನೋಡ್ರಿ ಮುಂದೆ ನಾವಿಲ್ಲಿ ಪ್ರಸಾದ ಮಾಡ್ಕೊಂಡ್ಬಂದ್ವಿ. ಇಲ್ಲಿ ಪ್ರಸಾದ 1 ಗಂಟೆಯಿಂದ 2:30 ತನಕ ಇರುತ್ತೆ.